ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 232. ಇವತ್ತಿನ ಕತೆ ರಂತಿದೇವ. ಈ ರಂತಿದೇವ ಮಹಾರಾಜ, ಮಹಾಧರ್ಮಾತ್ಮ. ಈತ ಭರತವಂಶದ ದೊರೆ, ಮಹಾದಾನಿ, ದೇವರು ದಿಂಡ್ರು ಅಂದರೆ ಬಹಳ ಭಕ್ತಿ, ಸಜ್ಜನ, ತುಂಬ ಅಪಾರ ಶ್ರೀಮಂತಿಕೆ ಇದ್ದಂಥವನು. ಆದರೆ ಹೋಮ ಹವನ ದಾನ ಧರ್ಮಗಳನ್ನು ಮಾಡಿ 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 ಇವನ ಭಂಡಾರ ಬರಿದಾಯಿತು. ಇವನಿಂದ ದಾನ ತಗೊಂಡು ಶ್ರೀಮಂತರಾದರೂ ಇವನು ಅತೀ ಕಡುಬಡವನಾಗ್ಬಿಟ್ಟ. ಹಾಗಾಗಿ ಸಕಲ ರಾಜ್ಯವನ್ನು ಕಳ್ಕೊಂಡು ತನ್ನ ಹೆಂಡತಿ ಮಕ್ಕಳ ಜೊತೆಗೆ ಜೀವನ ನಿರ್ವಹಣೆಗೆ ಕಾಡಿಗೆ ಬಂದ. ಕಾಡಿನಲ್ಲಿ ಏನು ಸಿಗುತ್ತೋ ಅದನ್ನು ಸಂಗ್ರಹ ಮಾಡಿಕೊಂಡು ಅದರಲ್ಲೇ ದೇವರ ಪೂಜೆ ಮಾಡಿಕೊಂಡು ಆತ ಊಟ ಮಾಡ್ಕೊಂಡಿದ್ದ. ಆದರೆ ಮಹಾದೈವ ಭಕ್ತ, ವಿಷ್ಣು 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 ಅಂಥೇಳಿ ಈತ ವಿಷ್ಣು ಭಕ್ತ. ಒಂದ್ಸಲ ಏನಾಗಿಬಿಟ್ಟಿದೆ, 48 ದಿನಗಳ ಕಾಲ ಇವರಿಗೆ ಈ ಕುಟುಂಬಕ್ಕೆ ಯಾವ ಆಹಾರವೂ ಸಿಗಲಿಲ್ಲ. ಆದರೆ ಪ್ರತಿದಿನ ಸ್ನಾನ, ದೇವರ ಧ್ಯಾನ, ಪೂಜೆ, ಜಪ ತಪ ಅದು ಯಾವುದೂ ಬಿಡದೆ 48 ದಿನವೂ ನಡೆದ. 49ನೇ ದಿನ ನಮ್ಮ ರಂತಿದೇವನಿಗೆ ಒಂದಿಷ್ಟು ಅಕ್ಕಿ, ಹಾಲು, ತುಪ್ಪ, ಮೊಸರು, ಒಂದಿಷ್ಟು ದವಸ ಧಾನ್ಯ, ಹಣ್ಣುಗಳೆಲ್ಲ ಸಿಕ್ಕಿಬಿಡ್ತು. ಸಂತೋಷದಿಂದ ತಗೊಂಡು ಬಂದ, ಹೆಂಡತಿಗೆ ಹೇಳ್ದ, ಅಡುಗೆ ಮಾಡು ಅಂದ. ಅಡುಗೆಯನ್ನು ಮಾಡಿಟ್ಲು. ಇವನು ದೇವ್ರ ಪೂಜೆ ಮಾಡ್ದ, ಎಲ್ಲವನ್ನು ನೈವೇದ್ಯ ಮಾಡ್ದ. ಈಗೇನು ಮಾಡಬೇಕು, ಊಟ ಮಾಡಬೇಕು. ಅಷ್ಟೊತ್ತು ಹೇಳ್ದ, ತಾನು ಎಷ್ಟು ಜನ ಇದ್ದಾರೋ ಅಷ್ಟು ಪಾಲು ಮಾಡಿಬಿಟ್ಟ. ನೀವೆಲ್ಲ ತಗೊಳ್ಳಿ, ನಿಮ್ಮ ಪಾಲಿಂದ ಊಟ ಮಾಡಿ ಅಂತ ಹೇಳ್ದ. ಅವ್ರು ಊಟ ಮಾಡೋಕ್ಕೆ ಶುರು ಮಾಡಿದರು. ಈತ ತನ್ನ ಪಾಲಿನಲ್ಲಿ ತಾನೊಬ್ಬನೇ ಊಟ ಮಾಡೋದು ಹೇಗೆ? ಒಬ್ಬ ಬ್ರಾಹ್ಮಣನಿಗಾದರೂ ನಾನು ಈ 48 ದಿನ ಆಗಿದೆ, ಇವತ್ತು ಯಾರಿಗಾರು ಊಟ ಹಾಕಬೇಕು ಅನ್ನೋಷ್ಟೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದೇ ಬಿಟ್ಟ. ಮಹಾರಾಜ, ಹಸ್ತಿದ್ದೀನಿ, ನನಗೆ ಹೊಟ್ಟೆ ತುಂಬ ಊಟ ಹಾಕು. ಬಹಳ ಸಂತೋಷದಿಂದ ರಂತಿದೇವ ತನ್ನ ಪಾಲಿಗೆ ಇಟ್ಕೊಂಡಂಥ ಆಹಾರವನ್ನು ಆ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬ ಬಡದ, ಕೇಳಿ ಬಡದ. ಬ್ರಾಹ್ಮಣ ಊಟ ಮಾಡಿ ಎಲೆಡಕ್ಕೆ ಹಾಕ್ಕೊಂಡು, ಆಹಾ ಮಹಾರಾಜ, ನಾನು ಸಂತೃಪ್ತನಾದೆ ಅಂತ ಆಶೀರ್ವಾದ ಮಾಡಿ ಹೋಗಿಬಿಟ್ಟ. ಈಗ ಮಹಾರಾಜನಿಗೆ ಸ್ವಲ್ಪ ಅನ್ನ, ಒಂದಿಷ್ಟು ಪಾಯಸ ಗೀಸ ಇವೆಲ್ಲ ಉಳ್ಕೊಂಡಿತ್ತು. ಇನ್ನೇನು ಬ್ರಾಹ್ಮಣನ ಭೋಜನ ಆಗಿದೆ, ನಾನು ಊಟ ಮಾಡ್ಬೋದು ಅಂತ ಕೂತ. ಅಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ, ಒಬ್ಬ ಶೂದ್ರ ಬಂದ. ಮಹಾರಾಜ, ಹಸ್ತಿದ್ದೇನೆ, ನನಗೊಂದು ಇಡೀ ಅನ್ನ ಕೊಡು ಅಂತ. ಸರಿ, ಅವನು ಶೂದ್ರನಾಗಿರ್ಬೋದು, ಮನುಷ್ಯ ತಾನೆ, ಹಸ್ತಿದೆ. ಅವನು ಆಯ್ತಪ್ಪ ತಗೋ ಅಂಥೇಳಿ ತಾನು ಇಟ್ಕೊಂಡಿದ್ದರಲ್ಲೇ ಒಂದಿಷ್ಟು ಅನ್ನವನ್ನು ಅವನಿಗೆ ಕೊಟ್ಟ. ಅನ್ನವನ್ನು ತಿಂದು ಆತ ಸಂತೃಪ್ತ ರಾಜನಿಗೆ ಹಾರೈಸಿ ಹೋಗಿಬಿಟ್ಟು. ರಾಜ ಇನ್ನೇನು ಊಟ ಮಾಡೋಣ ಅಂದ್ಕೊಂಡ ಉಳಿದಿದ್ದ ಅನ್ನವನ್ನು. ಅಷ್ಟೊತ್ತಿಗೆ ಒಬ್ಬ ಬೇಡ 4 ನಾಯಿಗಳ ಜೊತೆಗೆ ಬಂದ. ಮಹಾರಾಜ, ಹೊಸ್ತಿದ್ದೀನಿ ನೋಡು, ನನ್ನ ನಾಯಿಗಳು ಹತ್ತಿದ್ದಾವೆ, ಏನಾರು ಕೊಡು ಅಂತ. ಮಹಾರಾಜ ಇದ್ದ ಅನ್ನವನ್ನು ಎಲ್ಲವನ್ನೂ ಸಹಿತ ಈ ಬೇಡನಿಗೆ, ನಾಯಿಗಳಿಗೆ ಕೊಟ್ಟು ಅವರು ತೃಪ್ತಿಪಡಿಸ್ಬೇಕು. ಇನ್ನು ಉಳಿದಿರೋದು ಒಂದಿಷ್ಟು ನೀರು ಕುಡಿಯೋದಕ್ಕೆ. ಇಷ್ಟಾರು ಇದೆಯಲ್ಲ, ಕುಡಿದು ಸಂತೋಷ ಪಡೋಣ ಅಂಥೇಳಿ ನೀರನ್ನು ಕುಡಿಲಿಕ್ಕೆ ಅಂತ ಹೊರಟ. ಅಷ್ಟೊತ್ತಿಗೆ ಒಬ್ಬ ಚಂಡಾಲ ಬಂದ. ಮಹಾರಾಜ, ದಾಹ, ಬಾಯಾರಿಕೆ, ಪ್ರಾಣ ಹೋಗ್ತಾ ಇದೆ, ನೀರು ಕೊಡು ಅಂತ ಬಂದೇ ಬಿಟ್ಟ. ಮಹಾರಾಜ ಬೇಸರ ಮಾಡಿಕೊಳ್ಳೇ ಇಲ್ಲ. ಅಪ್ಪ ತಗೋ ಅಂಥೇಳಿ ನೀರನ್ನು ಕೊಟ್ಟ. ಆ ಚಂಡಾಲ ನೀರನ್ನು ಕುಡಿದು, ರಾಜ ನೀನು ಒಳ್ಳೆಯದಾಗಲಿ ಹರಿಸಿ ಹೋಗೇ ಬಿಟ್ಟ. ರಾಜ ತನಗಾಗಿ ಇಟ್ಕೊಂಡಂಥ ಆಹಾರದಲ್ಲಿ ಬ್ರಾಹ್ಮಣನಿಗೆ ಕೊಟ್ಟ, ಒಬ್ಬ ಶೂದ್ರನಿಗೆ ಕೊಟ್ಟ, ಬೇಡ ಮತ್ತು ನಾಯಿಗಳಿಗೆ ಕೊಟ್ಟ, ನೀರನ್ನು ಸಹಿತ ಚಂಡಾಲನಿಗೆ ಕೊಟ್ಬಿಟ್ಟಿದ್ದಾನೆ. ಏನೂ ಇಲ್ಲ, ಕುಸಿದು ಬಿದ್ದೇ ಬಿಟ್ಟ. 48 ದಿನ ಊಟ ಮಾಡಿರಲಿಲ್ಲ, ಇವತ್ತು ಆಹಾರ ಇಲ್ಲ, ಎಲ್ಲವನ್ನೂ ಕೊಟ್ಬಿಟ್ಟಿದ್ದ. ಪ್ರಾಣ ಹೋಗಲಿಲ್ಲ. ಆಗ ನೋಡಿದ್ರು ಸುತ್ತಲೂ 4 ಜನ ನಿಂತು ಬಿಟ್ಟಿದ್ದ. ಯಾರ್ಯಾರು? ವಿಷ್ಣು, ಈ ಕಡೆಗೆ ಅಗ್ನಿ, ಈ ಕಡೆಗೆ ಬ್ರಹ್ಮ, ಇಂದ್ರ. ಇದೇನಿದು ನೀವು ಅಂದ. ಆಹಾ ರಂತಿದೇವ, ನಿನ್ನನ್ನು ಪರೀಕ್ಷೆ ಮಾಡಬೇಕು, ನಿನ್ನ ದಾನ ಗುಣ ಎಂತಹ ದೊಡ್ಡದು ಅಂತ ಜಗತ್ತಿಗೆ ತೋರಿಸ್ಬೇಕು, ನಾವೇ ಅಪ್ಪ ಬಂದಿದ್ದು. ವಿಷ್ಣು ಹೇಳ್ದ, ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬ್ರಾಹ್ಮಣ ರೂಪದಲ್ಲಿ ಬಂದೆ. ಅಗ್ನಿ ಹೇಳ್ದ, ನಾನು ಶೂದ್ರ ರೂಪದಲ್ಲಿ ಬಂದೆ. ಆಗ ಬ್ರಹ್ಮ ಹೇಳ್ದ, 4 ನಾಯಿ ಅಲ್ಲಪ್ಪ, ನಾನೇ ಬಂದಿದ್ದು. ಯಾರು? ಬೇಡನ ರೂಪದಲ್ಲಿ ನಾಯಿಗಳನ್ನು ಕರ್ಕೊಂಡು ಬಂದಿದ್ದು ನಾನೇ. ಆಗ ಇಂದ್ರ ಹೇಳ್ದ, ನಾನೇ ಅಪ್ಪ ಚಂಡಾಲ್ ರೂಪದಲ್ಲಿ ಬಂದು ನಿನ್ನಿಂದ ನಿನಗಿಟ್ಕೊಂಡು ನೀರನ್ನು ಪಡೆದಿದ್ದು ಅಂತ. ನೋಡು,
ನಿನ್ನಂತಹ ದಾನಿ ಜಗತ್ತಿನಲ್ಲಿ ಇಲ್ಲ. ನಾವು ಸಂತೃಪ್ತರಾಗಿದ್ದೇವೆ. ನಿನಗೇನು ವರ ಬೇಕು ಕೇಳು. ರಾಜ್ಯ ಬೇಕಾ, ಐಶ್ವರ್ಯ ಬೇಕಾ, ಸುಂದರ ರಾಣಿಯರು ಬೇಕಾ, ಆನೆ ಬೇಕಾ, ಕುದುರೆ ಬೇಕಾ, ಏನು ಬೇಕು? ಹೋಗ್ಲಿ, ಸ್ವರ್ಗಲೋಕಕ್ಕೆ ಹೋಗ್ತೀಯ? ಮಹಾರಾಜ ವಿನಯದಿಂದ ಕೈ ಮುಗಿದ. ನನಗೆ ರಾಜ್ಯದ ಆಸೆ ಇಲ್ಲ, ಸುಖಭೋಗದ ಆಸೆ ಇಲ್ಲ, ಐಶ್ವರ್ಯದ ಆಸೆಯೂ ಇಲ್ಲ, ಸ್ವರ್ಗದ ಆಸೆಯೂ ಇಲ್ಲ. ನೋಡಿ, ಜಗತ್ತಿನಲ್ಲಿ ಯಾವ ಪ್ರಾಣಿಯಾಗಲಿ ಮನುಷ್ಯನಾಗಲಿ ಜೀವಿಗಳು ಸಂತೃಪ್ತಿಯಾಗಿರಬೇಕು, ಮಳೆ ಬೆಳೆ ಆಗೋ ಆಹಾರ ಸಿಗಬೇಕು, ಇಷ್ಟನ್ನು ಕರುಣಿಸಿ ಅಂತ ಎಲ್ಲ ದೇವತೆಗಳು ನಕ್ಬಿಟ್ರು. ಅವರವರ ಕರ್ಮಾನುಸಾರ ಅವಕ್ಕೆ ಫಲ ಸಿಗುತ್ತೆ. ಆದರೆ ನೋಡು, ನಿನಗೆ ನಿನ್ನ ಈ ದಾನದಿಂದ ನಿನಗೆ ಸದ್ಗತಿ ಸಿಕ್ಕಿದೆ, ನೀನು ಮೋಕ್ಷಕ್ಕೆ ಪ್ರಾಪ್ತಿರಾಗಿದ್ದೀಯಾ ಅಂಥೇಳಿ ಆಶೀರ್ವಾದ ಮಾಡಿದರು. ರಂತಿದೇವ ತಾನು ಮಾಡಿದ ದಾನದಿಂದಾಗಿ ಆತ ಮೋಕ್ಷವನ್ನು ಪಡೆದ. ನೆನಪಿರಲಿ ಮಕ್ಕಳೇ, ನಾವು ದಾನ ಅನ್ನೋದು ಬಹಳ ದೊಡ್ಡದು. ಏನು ಹಂಗಂತ ಹೇಳಿದ್ರೆ ಕೋಟಿ ಕೋಟಿ ಹೊನ್ನು ಕೊಡಬೇಕಾಗಿಲ್ಲ, ಭೂಮಿ ಕೊಡಬೇಕಾಗಿಲ್ಲ. ರಂತಿದೇವ ಮಾಡಿದ್ದೇನು? ತನಗಾಗಿಟ್ಕೊಂಡ ಆಹಾರವನ್ನೇ ಬ್ರಾಹ್ಮಣನಿಗೆ ಕೊಟ್ಟ, ಶೂದ್ರನಿಗೆ ಕೊಟ್ಟ, ಬೇಡನಿಗೆ ಕೊಟ್ಟ, ನಾಯಿ ಕೊಟ್ಟ, ಒಬ್ಬ ಚಂಡಾಲನಿಗೂ ನೀರನ್ನು ಕೊಟ್ಟ. ಯಾರಿಗೆ ಅವಶ್ಯಕತೆ ಇರುತ್ತೆ ಅವಾಗ ನಿಮ್ಮ ಕೈಯಲ್ಲಿರೋ ಒಂದು ತುತ್ತು ಅನ್ನ, ಒಂದಿಷ್ಟು ನೀರು ಕೊಟ್ಟರೆ ಅದೇ ಅದಕ್ಕಿಂತ ದೊಡ್ಡ ದಾನ ಬೇರೆ ಇಲ್ಲ. ಮಕ್ಕಳೇ, ನಿಮ್ಮ ಕೈಯಲ್ಲಿ ಒಂದು ಹಿಡಿ ಅನ್ನ ಇರೋಲ್ವ? ನೀರು ಕೊಡೋಕ್ಕೆ ಶಕ್ತಿ ಇಲ್ವಾ? ಖಂಡಿತ ಇದೆ, ಅದನ್ನು ಕೊಡಿ. ಜೊತೆಗೆ ಇನ್ನೊಂದಿದೆ, ನೀವು ವಿದ್ಯಾರ್ಥಿಗಳು ಸ್ವಲ್ಪ ಬುದ್ಧಿವಂತರು, ಯಾರಿಗೆ ಸ್ವಲ್ಪ ಕಮ್ಮಿ ತಿಳುವಳಿಕೆ ಇರುತ್ತೆ ಅವ್ರಿಗೆ ನಿಮಗೆ ಗೊತ್ತಿರೋದು ಹೇಳಿ ವಿದ್ಯಾದಾನ ಮಾಡಿ, ಅದು ಶ್ರೇಷ್ಠವಾಗಿದ್ದೆ. ಮತ್ತು ಇನ್ನೊಂದು ಮಾಡ್ಬೋದು, ಶ್ರಮದಾನ. ಯಾರು ಕಷ್ಟದಲ್ಲಿದ್ದರೆ ನೀವು ಹುಡುಗರಪ್ಪ, ವಯಸ್ಸಾದವರು, ಪ್ರಾಣಿಗಳಿಗೆ ಕೈಲ ಸಹಾಯ ಮಾಡಿರಿ, ಅದು ಒಳ್ಳೆಯದೇ. ಇನ್ನೊಂದಿದೆ, ಸಮಾಧಾನ. ಕಷ್ಟದಲ್ಲಿರೋರಿಗೆ ಹಂಗಿಸದೆ ಎರಡು ಒಳ್ಳೆ ಮಾತು ಹೇಳಿ ಅವ್ರಿಗೆ ಸಮಾಧಾನ ಮಾಡೋ ಗುಣ ಬೆಳೆಸ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.